ಯುಜಿಸಿ ಹೊಸ ನಿಯಮ 2026 ಜಾರಿ ಮಾಡಲು ವಿರೋಧ ವ್ಯಕ್ತಪಡಿಸುತ್ತಿರುವ ಶಕ್ತಿಗಳ ಹಿಂದೆ ಕೇಂದ್ರ ಸರ್ಕಾರ ಮತ್ತು ಮೋಹನ್ ಭಾಗವತ್ ಅವರ ನವರಂಗಿ ಆಟ ಇದೆ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅರ್ಜುನ್ ಭದ್ರೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುಜಿಸಿ ಹೊಸ ನಿಯಮ ಜಾರಿ ಮಾಡಲು ವಿರೋಧ ವ್ಯಕ್ತಪಡಿಸುತ್ತಿರುವ ಶಕ್ತಿಗಳ ಹಿಂದೆ ಕೇಂದ್ರ ಸರ್ಕಾರ ಮತ್ತು ಮೋಹನ್ ಭಾಗವತ್ ಅವರ ನವರಂಗಿ ಆಟ ಇದೆ. SC ST ಮತ್ತು OBCಗಳ ವಿರೋಧವಾಗಿರುವ ಬಿಜೆಪಿ ಕೇಂದ್ರ ಸರ್ಕಾರದ ಹುನ್ನಾರಗಳನ್ನು OBC ಸಮುದಾಯವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 8ರಂದು SC ST ಮತ್ತು OBC ಸಮುದಾಯಗಳ ಸಭೆ ಸೇರಿ ಹೋರಾಟ ರೂಪಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಾನೂನು ಬಗ್ಗೆ ಚಳವಳಿ ನಡೆದಿರ್ತಕ್ಕಂಥದ್ದು, ವಿಶೇಷವಾಗಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಒಂದು ಔಪಚಾರಿಕವಾಗಿ 28 ಡಿಸೆಂಬರ್ 1953ರಲ್ಲಿ ಅದೇ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಅದನ್ನು ಆಗಿನ ಭಾರತ ಸರ್ಕಾರದ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ, ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಮತ್ತು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಉದ್ಘಾಟನೆ ಮಾಡಿದರು. ಇದಕ್ಕೆ ಮುಂದೆ ಶಾಸನಬದ್ಧ ಮಾನ್ಯತೆಗಾಗಿ ಭಾರತ ಸಂಸತ್ತು 1956ರಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಕಾಯ್ದೆ ಅಂಗೀಕರಿಸಿ ಭಾರತ ಸರ್ಕಾರದಿಂದ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಒಂದು ಶಾಸನಬದ್ಧ ಒಂದು ಆಯೋಗವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದು ದೇಶದಲ್ಲಿರತಕ್ಕಂಥ ಸುಮಾರು 800 ವಿಶ್ವವಿದ್ಯಾಲಯಗಳ ಮತ್ತು ವಿಶೇಷವಾಗಿ ಒಂದು 56 ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಮೇಲುಸ್ತುವಾರಿ ನೋಡ್ತಕ್ಕಂಥದ್ದು ಮತ್ತು ಶಿಕ್ಷಣದ ಬಗ್ಗೆ ಹೊಸ ನೀತಿಗಳನ್ನು ರೂಪಿಸ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ಜವಾಬ್ದಾರಿಗಳು ಹೊಂದಿರತಕ್ಕಂಥ ಇದು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ. ಇದರಲ್ಲಿ ಬಹುಶಃ ಉನ್ನತ ಶಿಕ್ಷಣದಲ್ಲಿ ಅಸ್ಪೃಶ್ಯತೆ ಆಚರಣೆ, ಜಾತೀಯತೆಯಿಂದ ಅವಮಾನ ಮಾಡಿರ್ತಕ್ಕಂಥದ್ದು ಇಂಥ ಘಟನಾವಳಿಗಳೊಂದು ಕಾಲೇಜುಗಳಲ್ಲಾಗಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಆಗಲಿ ನಡೆದಿರ್ತಕ್ಕಂಥದ್ದು ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು. 2012ರಲ್ಲಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇಲ್ಲಿರ್ತಕ್ಕಂಥ ಏನು UGCಯಲ್ಲಿ ಇರ್ತಕ್ಕಂಥ ಈ ಮೊದಲಿರ್ತಕ್ಕಂಥ ಕಾನೂನುಗಳು ದುರ್ಬಲವಾಗಿರ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು OBC ವಿದ್ಯಾರ್ಥಿಗಳ ಹಿತ ಕಾಪಾಡ್ತಕ್ಕಂಥ ವಿಷಯದಲ್ಲಿ ಅವು ವಿಫಲವಾಗಿರ್ತಕ್ಕಂಥದ್ದು ಒಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಾಗ ಮುಂದೆ 2016ರಲ್ಲಿ ಹೈದರಾಬಾದ್ನ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಜಾತಿಯ ಅವಮಾನಕ್ಕೀಡಾಗಿ ರೋಹಿತ್ ವೇಲ್ ಅಂತಕ್ಕಂಥ ಸಂಶೋಧನಾ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. ಅದೇ ರೀತಿಯಾಗಿ ಬೊಂಬೈಯಲ್ಲಿರುವ ಟೋಪಿವಾಲಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಪಾಯಲ್ ಅಂತ ಕೂಡ ಜಾತಿ ಆಧಾರಿತ ಅವಮಾನವಾಗಿ 2019ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ 2019ರಿಂದ 2013 ತನಕ ದೇಶದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಅಸ್ಪೃಶ್ಯತೆ, ಜಾತೀಯತೆ ಮತ್ತು ಬೋಧಕರು ತಾರತಮ್ಯ ಮಾಡತಕ್ಕಂಥ ನಿಟ್ಟಿನಾಗ ಒಂದು ವರದಿ ಆಧರಿಸಿ ಈಗಿರ್ತಕ್ಕಂಥ ಕಾನೂನುಗಳು ಬದಲಾಯಿಸಿ ಕ್ಯಾಂಪಸ್ನಲ್ಲಿ ವಿಶೇಷವಾಗಿ ಅಸ್ಪೃಶ್ಯ ಮತ್ತು SC ST ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲಿರ್ತಕ್ಕಂಥದ್ದು ವರದಿ ಮಾಡಿದಾಗ
2026ರಲ್ಲಿ ಒಂದು ಹೊಸ ಕಾಯ್ದೆ ಅಂದರೆ UGC ರೆಗ್ಯುಲೇಷನ್ ಆ್ಯಕ್ಟ್ 26 ಅಂತಕ್ಕಂಥದ್ದು ಜಾರಿ ಮಾಡಿದೆ. ಈ ಜಾರಿಯಲ್ಲಿ ಒಂದು ಈಕ್ವಲ್ ಅಪಾರ್ಚುನಿಟಿ ಸೆಂಟ್ರ್ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. ಈಕ್ವಲ್ ಅಪಾರ್ಚುನಿಟಿ ಸೆಂಟ್ರ್ ಅಂತಾರೆ. ಇದರಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯವರು, ಒಬ್ಬರು ಪರಿಶಿಷ್ಟ ಪಂಗಡದವರು ಮತ್ತು ಒಂದು ಹಿಂದುಳಿದ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ 5 ಜನರಿಗೆ ಏನಪ್ಪ ಅಂತಂದರೆ ಒಂದು ನಿಯೋಗ ಮಾಡಿ, ಅದರಲ್ಲಿ ಏನಪ್ಪ ಅಂದರೆ ಇವರು 5 ಮಂದಿ ಜನ ಏನಪ್ಪ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಕಾಲೇಜಲ್ಲಿ ಏನಂತಂದರೆ ಯಾವುದೇ ರೀತಿಯಿಂದ ಜಾತಿ ತಾರತಮ್ಯ ಬೋಧಕರಾಗಿರ್ಬೋದು, ವಿದ್ಯಾರ್ಥಿಗಳಾಗ್ಬೋದು ಮಾಡಿದಾಗ ಅವರೊಂದು ಏನಪ್ಪ ಅಂದರೆ ವರದಿ ಕೊಟ್ಟಾಗ ಆ ಜಾತೀಯತೆ ಮಾಡಿದವ್ರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಏನಪ್ಪ ಅಂದರೆ ಇದು ಒಂದು ಹೊಸ ಕಾನೂನು ಆಗಿರ್ತಕ್ಕಂಥದ್ದು. ಈ ಕಾನೂನು ಏನಪ್ಪ ಅಂದರೆ ಜಾರಿ ಆಗಬಾರ್ದಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನಪ್ಪ ಅಂದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ರೂಢಿಗಿಳಿದು ಇವತ್ತು ಉತ್ತರ ಭಾರತದಲ್ಲಿ ದೊಡ್ಡ ಪ್ರಮಾಣದ ಚಳವಳಿ ನಡೆದಿದೆ. ಮತ್ತು ಇಲ್ಲ, ಈ ಹೊಸ ಕಾನೂನು ಏನು UGC ಆ್ಯಕ್ಟ್ 26 ಏನಿದೆ ಇದು ಸರಿ ಇದೆ, ಇದನ್ನೇ ಜಾರಿಗೆ ಮಾಡಬೇಕಂತೇಳಿ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು OBC ವಿದ್ಯಾರ್ಥಿಗಳು ಇದರ ಪರವಾಗಿ ಏನಪ್ಪ ಅಂದರೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇವತ್ತು 2012ರಲ್ಲಿ ಏನು ಈ ಮೊದಲಿದ್ದ ಏನು ಕಾನೂನುಗಳು UGCಯಲ್ಲಿರ್ತಕ್ಕಂಥದ್ದು ಕಾನೂನುಗಳು ಅವು ಏನಪ್ಪ ಅಂದ್ರೆ ಅಸಂಬದ್ಧವಾಗಿರ್ತಕ್ಕಂಥದ್ದು. ಅದು ಏನಪ್ಪ ಅಂದರೆ ಇವತ್ತು SC ST ಮತ್ತು OBCಗಳ ವಿದ್ಯಾರ್ಥಿಗಳ ಹಿತ ಕಾಪಾಡಲು ವಿಫಲ ಆಗಿರ್ತಕ್ಕಂಥದ್ದು. ಹೊಸ ಕಾನೂನುಗಳನ್ನು ರೂಪಿಸಬೇಕಂತಕ್ಕಂಥ ಅಭಿಪ್ರಾಯ ಪಟ್ಟಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಈಗೇನಪ್ಪ ಅಂದರೆ 2026 ಏನು ಹೊಸ ಕಾಯ್ದೆಗೆ ಏನಪ್ಪ ಅಂದರೆ ಇವತ್ತು ತಡೆಯಾಜ್ಞೆ ನೀಡಿರ್ತಕ್ಕಂಥದ್ದು. ಇದರಲ್ಲಿ ಏನಂತಂದರೆ ವಿಶೇಷವಾಗಿ ಇದು ವಿಶ್ವವಿದ್ಯಾಲಯ ಹಣಕಾಸಿನ ಆಯೋಗ ಏನಪ್ಪ ಅಂದರೆ ಇದು ಒಂದು ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ. ಇದು ಈ ಸಂಸ್ಥೆ ಏನಪ್ಪ ಅಂದರೆ ಹೊಸ ಕಾನೂನೇನು ಜಾರಿಗೆ ತಂದಿರತಕ್ಕಂಥದ್ದು UGCಗೆ ಏನಪ್ಪ ಅಂದರೆ ನಾವು ಥ್ಯಾಂಕ್ಸ್ ಹೇಳಬೇಕು, UGCಗೆ ಏನಪ್ಪ ಅಂದರೆ ನಾವು ಕೃತಜ್ಞೆ ಸಲ್ಲಿಸಬೇಕು. ಇದನ್ನೇನಪ್ಪ ಅಂದರೆ ಜಾರಿ ಮಾಡಿದ ಹಾಗೆ ಇಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ, BJP ಸರ್ಕಾರ, ವಿಶೇಷವಾಗಿ RSS ಈಗ ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಪ್ರಚೋದನೆ ಮಾಡಿ ಏನಪ್ಪ ಅಂದರೆ ಇದನ್ನು ರದ್ದುಪಡಿಸಲಿಕ್ಕೆ ಏನಪ್ಪ ಅಂದರೆ ಇವತ್ತು ಕುತಂತ್ರ ಮಾಡಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಮೊದಲು ಏನಪ್ಪ ಅಂದರೆ EWS ಏನು ಆರ್ಥಿಕ ಆಧಾರದ ಮೇಲೆ ಏನಪ್ಪ ಅಂತಂದರೆ ಇವತ್ತು ಮೀಸಲಾತಿ ಸರ್ಕಾರ ಜಾರಿಗೆ ಮಾಡಿದಾಗ ಯಾರು ಇವತ್ತೇನಪ್ಪ OBC ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳಾಗಲಿ ಬಿಡ್ದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಇವತ್ತು EWS ಮೀಸಲಾತಿ ಜಾರಿಗೆ ತರಬಾರ್ದು ಅಂಥೇಳಿ ನಾವು ಯಾರೂ ಸ್ಟ್ರೈಕ್ ಮಾಡಲಿಲ್ಲ, ಅದರ ವಿರೋಧ ಮಾಡಲಿಲ್ಲ. ಆದರೆ ಮಂಡಲ್ ವರದಿ ಜಾರಿಗೆ ಬರ್ತಕ್ಕಂಥ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ದೇಶದಲ್ಲಿ ನೋಡ್ತಕ್ಕಂಥ ನಾವು ಹಲವಾರದ ಚರಿತ್ರೆ ತೆಗೆದು ನೋಡಿದಾಗ ಯಾರು ವಿರೋಧ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣೆದುರಿಗಿದ್ದೇವೆ. ಆಮೇಲೆ ಇವತ್ತೇನಪ್ಪ ಅಂದರೆ ಇವತ್ತು ಖಾಸಗಿ ವಲಯದಲ್ಲಿ ಇವತ್ತು ಮೀಸಲಾತಿ ಇರಬೇಕಂತಕ್ಕಂಥದ್ದು ಇವತ್ತು ಸುಮಾರು 11 ವರ್ಷಗಳ ಇದೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಪ್ಪ ನಡೆದಿರ್ತಕ್ಕಂಥ ಅದರ ಬಗ್ಗೆ ಇವತ್ತೇನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡೋಂಗಿಲ್ಲ. ಆದರೆ ಇವತ್ತೇನಪ್ಪ ಅಂದರೆ EWS ಆಗಿರ್ಬೋದು ಅಥವಾ ಏನಪ್ಪ ಅಂತಂದರೆ ಇದು UGC 26 ಆ್ಯಕ್ಟ್ ಆಗಿರ್ಬೋದು, ಇದಕ್ಕೇನಪ್ಪ ಅಂದ್ರೆ ತ್ವರಿತವಾಗಿರ್ತಕ್ಕಂಥದ್ದು ಆದೇಶ ಸರ್ವೋಚ್ಚ ನ್ಯಾಯಾಲಯ ಕೊಡ್ತಕ್ಕಂಥದ್ದು. ಇದರ ಬಗ್ಗೆ ಏನಪ್ಪ ಅಂದ್ರೆ ವಿಷಾದ ವ್ಯಕ್ತಪಡಿಸ್ಬೇಕಾಗ್ತದೆ. ಇವತ್ತು ನಾವು ದೇಶದಲ್ಲಿ ಇವತ್ತೇನು ಕೇಂದ್ರೀಯ ವಿಶ್ವವಿದ್ಯಾಲಯ 56 ವಿಶ್ವವಿದ್ಯಾಲಯಗಳಲ್ಲಿ ಒಬ್ಬ ಏನಪ್ಪ ಅಂತಂದರೆ VC ಆಗಿರ್ತಕ್ಕಂಥವ್ರು ಪರಿಶಿಷ್ಟ ಜಾತಿಯು, ಪರಿಶಿಷ್ಟ ಪಂಗಡದ ಏನಪ್ಪ ಅಂದರೆ ಒಬ್ಬ VC ಆಗಿರ್ತಕ್ಕಂಥದ್ದು, ಹಿಂದುಳಿದವ್ರು ಏನಪ್ಪ ಅಂದರೆ OBC ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 5 ಮಂದಿ ಏನಪ್ಪ ಅಂದರೆ VCಗಳಾಗಿರ್ತಕ್ಕಂಥದ್ದು. ಉಳಿದವರೆಲ್ಲರೂ ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿಗೆ ಸೇರಿರ್ತಕ್ಕಂಥವ್ರು. ಇವತ್ತು ಮತ್ತು ಈ ವಿಶ್ವವಿದ್ಯಾಲಯ ಬೋಧಕೇತರ ಸಿಬ್ಬಂದಿಗಳು ಅಂದರೆ ಬೋಧಕ ಸಿಬ್ಬಂದಿಗಳು ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಬರೀ ಏನಪ್ಪ ಅಂದರೆ 6.9% ಇದೆ, ಪರಿಶಿಷ್ಟ ಪಂಗಡದ ಏನಪ್ಪ ಅಂದರೆ 1.5 ಇದೆ. ಇವತ್ತಂದ್ರೆ ಹಿಂದುಳಿದವ್ರದ್ದು ಏನಪ್ಪ ಅಂತಂದರೆ 4.1 ಇದೆ. ಇವತ್ತೇನಪ್ಪ 83% ಜನ ಏನಪ್ಪ ಅಂದರೆ ಮೇಲ್ವರ್ಗದವರು ಇವತ್ತು ಏನಪ್ಪ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಬೋಧಕ ಸಿಬ್ಬಂದಿಗಳಿದ್ದಿರ್ತಾರೆ. ಈ ನಿಟ್ಟಿನಾಗ ಏನಪ್ಪ ಅಂದರೆ ಇದು ಎಲ್ಲನೂ ನೋಡಿ ಇದು ಸರಿಪಡಿಸ್ಬೇಕನ್ನತಕ್ಕಂಥ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು UGC ಏನಪ್ಪ ಅಂದರೆ ಹೊಸ ಕಾನೂನು ಜಾರಿಗೆ ತಂದ್ರೆ ಇದಕ್ಕೇನಪ್ಪ ಅಂದರೆ
ಇವತ್ತು ಇದನ್ನು ಕಾನೂನು ಜಾರಿ ಆಗಲಾರ್ದಂಗೆ ಏನಪ್ಪ ಅಂದರೆ ಪಟಬದ್ಧ ಇಚ್ಛಾಶಕ್ತಿಗಳು ಏನಪ್ಪ ಅಂದರೆ ಇವತ್ತು ರೋಡಿಗಳಿದೇನಪ್ಪ ಅಂದರೆ ಇವತ್ತು ಚಳವಳಿ ಮಾಡಿರ್ತಕ್ಕಂಥದ್ದು ಭಾಳ ದುರಂತವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ಸಂಸತ್ನಲ್ಲಿ ಸುಮಾರು ಏನಪ್ಪ ಅಂದರೆ 131 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಸದರು ಇರ್ತಾರೆ. ಅವರು ಇವತ್ತು ಬಾಯಿ ಬೀಸ್ತಾ ಇಲ್ಲ. ಇವತ್ತು ಅರ್ಜುನ್ ಮೇಘವಾಲ್ ಅಂತಕ್ಕಂಥವ್ರು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಪರಿಶಿಷ್ಟ ಜಾತಿಗೆ ಸೇರಿದವರು. ಇವತ್ತು ರಾಮದಾಸ್ ಅತ್ವಾಲೆ ಅವರಿದ್ದಾರೆ, ಅವರೇನಪ್ಪ ಇದರ ಬಗ್ಗೆ ಬಾಯಿ ಬೀಸ್ತಾ ಇಲ್ಲ. ಇವತ್ತು ಸಂಸದರು ಯಾರು ಬಾಯಿ ಬೀಸ್ತಾ ಇಲ್ಲ. ಇವತ್ತು ಮೇಲ್ಮನೆಯಲ್ಲಿ ರಾಜ್ಯಸಭಾ ಸದಸ್ಯರು ಸುಮಾರು 150ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಹಿಂದುಳಿದ ವರ್ಗದವರು ಇದ್ದಾರೆ, ಅವರು ಬಾಯಿ ಬೀಸ್ತಾ ಇಲ್ಲ. ಇವರೆಲ್ಲರೂ ಏನಪ್ಪ ಅಂದರೆ ಬಾಯಿ ಬಿಚ್ಚಬೇಕು. ಇವತ್ತಿನ ಸಂದರ್ಭದಾಗ ಏನಂತಂದರೆ ಇದು ಏನು ವಿಶ್ವವಿದ್ಯಾಲಯ ಹಣಕಾಸಿನ ಆಯೋಗ ಹೊಸ ಕಾನೂನು ಏನು ಜಾರಿ ತಂದಿದೆ 26 ಕಾನೂನು ಅದು ಜಾರಿಯಾಗಬೇಕು. ಯಾವ ಕಾರಣಕ್ಕೆ ಏನಪ್ಪ ಅಂದರೆ ಇದನ್ನು ಹಿಂದೆ ಪಡೆದುಕೊಳ್ಬೇಕಾದ ನಿಟ್ಟಿನಲ್ಲಿ ನಾವು ಇದು ಬರುವ 8ನೇ ತಾರೀಕಿನಂದು ಗುಲ್ಬರ್ಗಾದಲ್ಲಿ ಅಥವಾ ಇವತ್ತು ನಾವು ಪ್ಲೇಸ್ ಪಿಕ್ ಮಾಡಿಲ್ಲ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು OBCಗಳ ಸಮುದಾಯಗಳ ಮತ್ತು ವಿದ್ಯಾರ್ಥಿಗಳ ಯುವಕರ ಒಂದು ಸಭೆ ಕರೆದು ಆ ಸಭೆಯಲ್ಲಿ ಏನಪ್ಪ ಅಂದರೆ ಯಾವ ರೀತಿ ಚಳವಳಿ ರೂಪಿಸ್ಬೇಕಂತಕ್ಕಂಥ ಒಂದು ವಿಷಯ ಏನಪ್ಪ ಅಂದರೆ ಇವತ್ತು ಅಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಈಗ ಯಾವತ್ತೂ ಶಿಕ್ಷಣ ಸಂಸ್ಥೆಯಲ್ಲಿ ಜಾತಿ ಇರಬಾರ್ದು ಅಥವಾ ಅಸ್ಪೃಶ್ಯತೆ ಇರಬಾರ್ದು, ಮೇಲು ಕೀಳು ಇರಬಾರ್ದು, ಇದು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದು. ಆದರೆ ಇವತ್ತು ದುರ್ದವಶಾತ ಇವತ್ತು ಹೆಚ್ಚಿನ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಇದು ಹೆಚ್ಚಾಗಿದೆ. ಆ ಹೆಚ್ಚಾಗಿದ ಕಾರಣಕ್ಕಾಗಿ ಏನಪ್ಪ ಅಂದರೆ ಇವತ್ತು ರೋಹಿತ್ ಯಮಲ್ ಅಂತಕ್ಕಂಥ ವಿದ್ಯಾರ್ಥಿ ಬಲಿ ತೆಗೆದುಕೊಳ್ತು, ಮತ್ತು ಅಲ್ಲಿ ಪಾಯಲ್ ಅಂತಕ್ಕಂಥ ವಿದ್ಯಾರ್ಥಿನಿಯ ಬಲಿ ತೆಗೆದುಕೊಳ್ತು. ಇಂಥವು ಅಸಂಖ್ಯಾತ ಎಷ್ಟೋ ಏನಪ್ಪ ಅಂತಂದರೆ ಘಟನಾವಳಿಗಳು ಮುಚ್ಚಿ ಕೂಡ ಹೋಗಿವೆ. ಇವತ್ತು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಉನ್ನತ ಶಿಕ್ಷಣ ಸ್ಥಾನಗಳು, ಅಲ್ಲಿ ಜಾತೀಯತೆ ಇರಬಾರ್ದು. ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು ಸಂವಿಧಾನ ಆಶಯಗಳೇನಿರ್ತಾವೆ ಇವತ್ತೇನಂತಂದರೆ ಇವತ್ತು ನಾವು ವಿಜ್ಞಾನದಲ್ಲಿ ಎಷ್ಟೋ ಪ್ರಗತಿ ಸಾಧಿಸಿವೆ, ಬೇರೆ ಬೇರೆ ವೈಜ್ಞಾನಿಕವಾಗಿ ನಾವು ಎಷ್ಟೋ ಪ್ರಗತಿ ಸಾಧಿಸಿದ್ದೇವೆ. ಆದರೆ ಅದನ್ನು ಆ ಪ್ರಗತಿಯ ಹಾದಿಯಲ್ಲಿ ನಾವು ನಡೆದಾಗಲೂ ಕೂಡ ಇವತ್ತೇನಪ್ಪ ಅಂದರೆ ಜಾತಿ ತಾರತಮ್ಯ ಇವತ್ತು ಈ ದೇಶದಿಂದ ಅದು ಹೊರಟು ಹೋಗಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತು ನಾವು ಈ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ವರದಿ ನೋಡಿದಾಗ ಏನಪ್ಪ ಅಂದ್ರೆ ಅದು ನಮಗೆ ಗೊತ್ತಾಗ್ತದೆ.